ಸ್ನೇಹಿತರೆ, ರಾತ್ರಿ ತಾನೇ ಮಾವಿನಕಾಯಿ ಎಲ್ಲ ಖಾಲಿ ಮಾಡ್ಕೊಂಡು ಬಂದೆ. ಇಲ್ಲಿ ಪಾರ್ಕಿಂಗ್ ಹತ್ರ ಒಂಚೂರು ಗಾಡಿ ನಿಲ್ಲಿಸ್ಕೊಂಡು ಮಲ್ಕೊಬಿಡೋಣ ಅಂತ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಇಲ್ಲಿ ಒಂಚೂರು ತಮಿಳ್ನಾಡು ಗಾಡಿಯವ್ರಿಗೆ ಒಂಚೂರು ಮುಂದೆ ತೆಗಿ ಅಂದರೆ ತೆಗೆದ್ರು. ಆದರೆ ಇಲ್ಲಿ ಆಂಧ್ರ ಗಾಡಿಯವರು ಒಂಚೂರು ಹಿಂದೆ ತೆಗಿಯಪ್ಪ, ಗಾಡಿ 1-2 ಅಡಿ ಅಷ್ಟು ಜಾಗ ಕೊಟ್ಟರೆ ಸಾಕು, ನನಗೆ ಕೂರಿಸ್ಬಿಟ್ಟು ಮಲ್ಕೊಬಿಡ್ತೀನಿ ನಾನು ಅಂದೆ. ಆದರೆ ಎದ್ಬಿಟ್ಟು ಜಾಗ ಎಲ್ಲ ಕೊಡೋಕ್ಕಾಗಲ್ಲ ಕಣೋ, ಹೋಗೋ ಹಂಗೆ ಹಿಂಗೆ ಅಂತ ಹಿಂದಿಯಲ್ಲಿ. ಪೊಲೀಸವ್ರು ಬೇರೆ ಇಲ್ಲಿ ಡಬಲ್ ಲೈನು, ಅಂದರೆ ಈ ಕಡೆ ಪಕ್ಕದ ಗಾಡಿ ನಿಲ್ಲಿಸಿದಾರಲ್ಲ, ಆ ಟೈಪ್ ನಿಲ್ಲಿಸಿದ್ರೆ ಕೇಸ್ ಹಾಕ್ತಾರೆ ಅಂತೇಳಿ ನಾನು ಇಲ್ಲಿ ಪಕ್ಕದಲ್ಲೇ ಗಾಡಿ ಹಾಕೋಣ ಅಂತ ನೋಡ್ತಾ ಇದ್ದೆ. ಆದರೆ ಇವರು ಕೇಳಂಗೆ ಇಲ್ಲ, ಹೋಗೋ ಅಂತಾನೆ. ನಾವು ಯಾರ್ಯಾರಿಗೋ ನಾವು ದಾರಿ ಬಿಡ್ತೀವಿ ಗಾಡಿಗಳಿಗೆಲ್ಲ ಕೂಡ. ಒಂಚೂರು ಹಿಂದೆ ತೆಗಿ, ಒಂಚೂರು ಮುಂದೆ ತೆಗಿ ಅಂದರೆ ಅದು ನನ್ನ ಧರ್ಮ, ಆ ಥರ ಬಿಡೋದು, ಜಾಗ ಬಿಡೋದು. ನಾನು ಸುಮಾರು ಸರಿ ಎಷ್ಟೋ ಜನಕ್ಕೆ ಆ ಥರ ದಾರಿ ಬಿಟ್ಟಿದ್ದೀನಿ. ಆದರೆ ಇವ್ರು ಮಾತ್ರ ಆ ಥರ ಮಾಡ್ತಿದ್ದಾರೆ. ನನಗೆ ಎಷ್ಟೇ ನಿದ್ದೆ ಬಂದರೂ ಕೂಡ ನಾವು ಬೇರೆಯವ್ರಿಗೆಲ್ಲ ದಾರಿ ಬಿಡ್ತೀವಿ. ಕೆಲವರೆಲ್ಲ ಕೂಡ ದಾರಿನೇ ಬಿಡಲ್ಲ. ಅದು ಏನು ಮನುಷ್ಯರು, ಏನು ಡ್ರೈವರ್ಗಳಾಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೆ. ಇದರಿಂದಾಗಿಯೇ ಬೇರೆ ಡ್ರೈವರ್ಗಳ ಮೇಲೆ ಒಂಚೂರು ಕೋಪ ಬರೋದು. ನನಗಂತೂ ತುಂಬ ನಿದ್ದೆ ಇಳಿತಿದೆ. ಅದು ಬೇರೆ ಈಗ ಫೋನ್ ಬೇರೆ ಬಂದಿತ್ತು. ಬಾಂಬೆಯಲ್ಲೆಲ್ಲ ಕೂಡ ಲೋಡಿಂಗ್ ಡಲ್ ಇರೋದ್ರಿಂದ ಇಲ್ಲಿಂದ ನಾಸಿಕ್ಗೆ ಹೋಗಬೇಕು. ಬಾಡಿಗೆ ದುಡ್ಡು ಬೇರೆ ಇಸ್ಕೊಂಬರ್ಬೇಕಿತ್ತು. ಹಿಂಗೆ ಮಾಡಿ ಅಷ್ಟರಲ್ಲೇ ಗಾಡಿನ ಇಷ್ಟಿಷ್ಟೇ ಮೂವ್ ಮಾಡಿ ಕೂರಿಸ್ಬಿಟ್ಟೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಡ್ರೈವರ್ಗಳಾದವರು, ಯಾರಾದರೂ ಡ್ರೈವರ್ ಬಂದು ಈ ಥರ ಜಾಗ ಒಂಚೂರು ಬಿಟ್ಕೊಡಿ ಅಂದರೆ ಒಂಚೂರು ಜಾಗ ಬಿಟ್ಕೊಡಿ.